ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಏನು ನಮ್ಮ ಸ್ಥಳೀಯ ಪೊಲೀಸರಿಗೆ ಗಾಡಿಯ ಅಲಭ್ಯತೆ ಇದೆ ಅಂತ ಹೇಳಿದಾಗ ಮುಂಚೆ ಇದ್ದಂತ SP ಅವರಾಗಿರುವಂತ ಬಾಬಾ ಅವರು ರಿಕ್ವೆಸ್ಟ್ ಲೆಟರ್ ಅನ್ನ ಕೊಟ್ಟಿದ್ರು. ರವಿ ಅವರು ಬಾಬಾ ಅವರು ಇದ್ದಾಗ ಸರ್ ನಮ್ಗೊಂದು ಗಾಡಿ ಬೇಕು, ನಿಮ್ ಶಾಸಕರ ಅನುದಾನದಲ್ಲಿ ಕೊಡಿಸ್ಬೇಕು ಅಂತ. ಅವತ್ತು ನಾನು ಕೇಳಿದ್ದೆ, ಸರ್ಕಾರ ಕೊಡ್ಬೇಕಾಗತ್ತೆ, ಶಾಸಕರ ಅನುದಾನದಲ್ಲಿ ನಾವು ಈ ಕೆಲಸ ಮಾಡ್ಸಕ್ಕೆ ಸಾಲ್ತಿಲ್ಲ, ಇನ್ನ ಪೊಲೀಸರು ಗಾಡಿ ಕೊಡಿಸಿದ್ರೆ ಹೆಂಗೆ ಅಂತ. ಇಲ್ಲ ಸರ್, ನಿಮ್ಮೊಬ್ಬರಿಗಲ್ಲ 4 ತಾಲೂಕು ಎಲ್ಲರ ಹತ್ರ ಮಿನಿಸ್ಟರ್ ಹತ್ರನೂ ಇಸ್ಕೊಂತ ಇದೀವಿ ಸರ್ ಅಂದ್ರು. ಇನ್ನ 3 ಕೊಟ್ಟು ನಾನು ಒಬ್ನೇ ಕೊಡದೇ ಇದ್ರೆ ಸರಿ ಇರಲ್ಲ ಅಂತೇಳಿ ನಾನು ಕೊಟ್ಟೆ. ಗಾಡಿ ಮಾತ್ರ ಯಾಕೋ ನಂದೇ ಕಾಣಿಸ್ತಿದೆ, ಇನ್ 3 ತಾಲೂಕು ಇನ್ನೂ ಗೊತ್ತಿಲ್ಲ ಏನಾಗಿದೆ ಅಂತ. ಆದ್ರೆ ಮಾಧ್ಯಮದ ಮುಖಾಂತರ ರಾಜ್ಯದ ಜನತೆಗೆ ನಾನು ಹೇಳಕ್ ಇಚ್ಛೆ ಪಡುವಂಥದ್ದು, ಪೊಲೀಸರಿಗೆ ನಾವೆಷ್ಟು ಸುಶಕ್ತರಿರ್ತೀವಿ ಅಷ್ಟು ನಮ್ಮ ಜನತೆಗೆ ರಕ್ಷಣೆ ಸಿಗುವಂಥದ್ದು. ಇಷ್ಟು IT-BT ಬೆಳೀತಾ ಇದ್ರು ಸಹ ಪೊಲೀಸರಿಗೆ ಇವತ್ತು ಏನ್ ಮಾಡ್ತಾ ಇದೀವಿ ಅಂತ ಹೇಳಿ ಗೃಹ ಸಚಿವರು ಯೋಚನೆ ಮಾಡ್ಬೇಕಾಗತ್ತೆ. ಪೊಲೀಸರಿಗೆ ಬಾಡಿ ವೇರ್ ಕ್ಯಾಮ್ರಾಸ್ ಆಗ್ಬೋದು, ಈ ರೀತಿ ಬೆಂಗಳೂರಲ್ಲಿ ಡೆವಲಪ್ ಆಗಿದೆ ಬಿಟ್ರೆ ಆಚೆಗಡೆ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ. ಆದ್ರೆ ಅನುದಾನ ಇದುವರೆಗೂ ಒದಗಿಸಿಲ್ಲ. ಒಂದು ಜೀಪ್ಗೂ ಅನುದಾನ ಶಾಸಕರು ಕೊಡಬೇಕು ಅಂದ್ರೆ ಇವತ್ತು ಪರಿಸ್ಥಿತಿ ಏನಿದೆ ಅಂತ ರಾಜ್ಯದ ಜನತೆ ಯೋಚನೆ ಮಾಡ್ಬೇಕಾಗತ್ತೆ. ಅವ್ರಿಗೆ ಸುಶಕ್ತರಾಗಿ ಇಡ್ಲಿಕ್ಕೆ ಜೀಪ್ ಕೊಡುವಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡಿದೀವಿ. ಆದ್ರೆ ಈ ಅನುದಾನಗಳೆಲ್ಲ ಯಾವ ಅನುದಾನದಲ್ಲಿ ಕೊಡ್ಬೇಕು? ಗೌರ್ಮೆಂಟ್ಗೆ ಒಂದು ಗಾಡಿ ತಗೊಳಕ್ಕೂ ಅನುದಾನ ಇಲ್ಲ ಅಂದ್ರೆ ಇದು ಬಹುಶಃ ಕಾಂಗ್ರೆಸ್ನ ಆರ್ಥಿಕ ಪರಿಸ್ಥಿತಿ, ರಾಜ್ಯ ಯಾವ ರೀತಿ ದಿವಾಳಿ ಆಗಿದೆ ಅಂತ ಹೇಳಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಡೀ ನಮ್ ಜಿಲ್ಲೆ ಮಾತ್ರ ಅಲ್ವಂತೆ, 224ರಲ್ಲೂ ಹಿಂಗ್ ಕೇಳ್ತೀವಿ ಪೊಲೀಸವರು, ನಾವೇನ್ ಮಾಡೋಣ, ನಾವು ಈ ರೀತಿ ನಮ್ಗೆ ಸಮಸ್ಯೆ ಆಗಿದೆ, ಇಲಾಖೆಯಿಂದ ನಮ್ಗೆ ಸಹಕಾರ ಸಿಗ್ತಾ ಇಲ್ಲ ಅಂತ ಹೇಳಿ ಪೊಲೀಸವರು ಅಳಲನ್ನು ತೋಡ್ಕೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸಿ ನಾವು ಅವ್ರಿಗೆ ಜೀಪನ್ನ ಕೊಡಿಸುವಂಥದ್ದು ಮಾಡಿದ್ವಿ. ಇವತ್ತು ರೂರಲ್ ಠಾಣೆಗೆ ಕೊಟ್ಟಿದ್ದಾರೆ, ಠಾಣೆನೂ ಅಪ್ಗ್ರೇಡ್ ಮಾಡ್ಕೊಂತ ಇದ್ದಾರೆ. ಸಂಚಾರಿ ಠಾಣೆ ಅತಿ ಶೀಘ್ರವಾಗಿ ಆಗ್ಲಿ ಬಂದು ನಮ್ಮ ಗೃಹ ಸಚಿವರು, ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರೆ ಗುದ್ಲಿ ಪೂಜೆ ಮಾಡ್ಲಿ ಅಂತ ನಾನು ರಾಜ್ಯದ ಮತ್ತು ತಾಲೂಕಿನ ಜನತೆಯ ಪರವಾಗಿ ಕೇಳ್ಕೊಂತೀನಿ.